ಅವ್ರಿಗೆ ಅರ್ಥ ಆಗದಿವ್ರು ನಾವೇನ್ ಮಾಡಕ್ಕಾಗುತ್ತೆ. ಅರ್ಥ ಆಗಿಲ್ಲ. ಯಾರು ಇನ್ಫೋಸಿಸ್ ಅಂತಂದ್ರೆ ಅವ್ರು ಬೃಹಸ್ಪತಿನ ನಾವು 20 ಸಾರಿ ಹೇಳಿದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಹಾಗಾದ್ರೆ ನಾವು ಶಕ್ತಿ ಯೋಜನೆ ಮಾಡಿದೀವಿ, ಮೇಲ್ಜಾತಿಯವರು ಹೋಗಲ್ವ, ಬಡವರು ಹೋಗಲ್ವಾ? ಗೃಹಲಕ್ಷ್ಮಿ ಮಾಡಿದೀವಿ, ಮೇಲ್ಜಾತಿಯವರು ಹೋಗಲ್ವಾ? ಇದು ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನ್ಸುತ್ತೆ. ನಾನು ಅದಕ್ಕೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ, ನಾನು ಹೇಳೋದ್ರ ಮೂಲಕ, ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ನನಗೆ ಗೊತ್ತಿಲ್ಲ, ನಾರಾಯಣ ಮೂರ್ತಿ ಅಂತೇವರು, ಸುಧಾಮೂರ್ತಿ ಅಂತೇವರು, ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ರೆ ಅದು ತಪ್ಪು. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ, ಆಗೇನು ಉತ್ತರ ಹೇಳ್ತಾರೆ? ಆಗೇನು ಹೇಳ್ತಾರಪ್ಪ? ಅಲ್ಲ, ಇದು ಜಾಣತನದ ಗೊತ್ತಿಲ್ಲ ನನಗೆ, ಅವ್ರಿಗೆ ತಪ್ಪು ಮಾಹಿತಿ ಇರಬಹುದು. ಇದು ಹಿಂದುಳಿದವರ, ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಇದು ಎಲ್ಲ ಜನರ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, 7 ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ.